ಬೆಳಗಾವಿಯಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಒತ್ತಾಯಿಸಿ ರೈತ ಕಹಳೆ ಮೊಳಗಿದೆ. 3 ದಿನಕ್ಕೆ ಕಾಲಿಟ್ಟಿದೆ ರೈತ ಅಹೋರಾತ್ರಿ ಧರಣಿ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಿ ಅಂತ ಅನ್ನದಾತ ಒತ್ತಾಯಿಸ್ತಾ ಇದ್ದಾನೆ. ನಿಪ್ಪಾಣಿ ಬಾಗಲಕೋಟೆ ರಾಜ್ಯ ಹೆದ್ದಾರಿ ತಡೆದು ರೈತರು ಧರಣಿ ಮಾಡ್ತಾ ಇದ್ದಾರೆ. 3 ದಿನದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ರೈತರು ನಡೆಸ್ತಾ ಇದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಬರಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದು ಕಾರ್ಖಾನೆ ಆರಂಭಿಸೋದಕ್ಕೆ ಬಿಡಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಒಟ್ಟುಗೂಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. 3ನೇ ದಿನಕ್ಕೆ ಕಾಲಿಟ್ಟಿದೆ ಅಹೋರಾತ್ರಿ ಧರಣಿ. ನೀವೀಗ ನೋಡ್ತಾ ಇದ್ದೀರಲ್ಲ, ರಸ್ತೆಯಲ್ಲಿ ಧರಣಿಗೆ ಕೂತಿದ್ದಾರೆ. ಕಬ್ಬಿನ ಬೆಲೆ ನಿಗದಿಗೆ ರೈತರು ಕಹಳೆ ಮೊಳಗಿಸಿದ್ದು ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 3ನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಅಹೋರಾತ್ರಿ ಧರಣಿ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ರಸ್ತೆಯಲ್ಲಿ ಕೂತು ಧರಣಿ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೆ ಅನ್ನದಾತರು ಒತ್ತಾಯಿಸಿದ್ದಾರೆ. ನಾವ್ ಯಾರತ್ತೆ ತಗೊಂಗಿಲ್ಲ, ಯಾವ ನಮ್ಗ ರಾಜಕಾರಣ ಸಂಬಂಧ ಇಲ್ಲ, ಫ್ಯಾಕ್ಟರಿ ಸಂಬಂಧ ಇಲ್ಲ. ನಮ್ಮ ರಾಜ್ಯ ಹಬ್ಬ ಐತಿ, ಅದಕ್ಕೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮುಷ್ತಾಕ್. ದೊಡ್ಡ ಪ್ರಮಾಣದಲ್ಲಿ ರೈತರು ಕಹಳೆ ಮೊಳಗಿಸಿದ್ದಾರೆ. ರಸ್ತೆಯಲ್ಲಿ ಕ್ರಾಸ್ನಲ್ಲಿ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಚಿವರು ಸ್ಥಳಕ್ಕೆ ಬರಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸೊ ಏನೇನು ಬೇಡಿಕೆಗಳನ್ನ ಸರ್ಕಾರದ ಮುಂದಿಡ್ತಿದ್ದಾರೆ? ಮೌನ ಕಳೆದ 2 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ರೈತರು ಅತಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಪ್ರಮುಖವಾಗಿ ಬೇಡಿಕೆ ಅಂದ್ರೆ ನಾವು ಕಬ್ಬಿನ ಬರ್ಬೇಕಾದಂತ ಬೆಲೆ ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ರೆ ನಮ್ಗೆ ನಿಗದಿ ದರ ಇನ್ನೂವರೆಗೆ ಕೊಟ್ಟೇ ಇಲ್ಲ. ಈ ದರ ಕೊಡುವವರೆಗೆ ನಾವು ಇಲ್ಲಿಂದ ಹೊರಡಲ್ಲ. ಕಳೆದ 2 ದಿನಗಳಲ್ಲಿ 3 ಬಾರಿ ಜಿಲ್ಲಾಧಿಕಾರಿ ಜೊತೆ ಕಬ್ಬು ಬೆಳೆಗಾರ ಅಧಿಕಾರಿಗಳ ಸಭೆ ಆಗಿದೆ. ಆದ್ರೆ ಅಧಿಕಾರಿ ವಿಫಲವಾಗಿದೆ. ಆ ಕಾರಣಕ್ಕೆ ಇವರಲ್ಲಿ ಒಂದು ಆಕ್ರೋಶ ಇದೆ. ಸಚಿವರು ಸ್ವತಃ ಇಲ್ಲಿ ಬಂದು ನಮ್ಮ ಸಮಸ್ಯೆ ಬಗೆಹರಿಸಬೇಕು. ತದನಂತರ ನಾವು ಇಲ್ಲಿಂದ ಪ್ರತಿಭಟನೆ ಹಿಂದಕ್ಕೆ ಇಲ್ಲವಾದ್ರೆ ಇದಕ್ಕೆ ಯಾವುದೇ ಕಾರಣಕ್ಕೆ ನಾವು ಪ್ರತಿಭಟನೆ ಹಿಂದಕ್ಕೆ ತಗಲ್ಲ. ಈ ಕಾರಣಕ್ಕೆ ಈ ರೀತಿ ಪ್ರತಿಭಟನೆ ಆಗಿದೆ ಅಂತ ಹೇಳ್ಬೋದು. ಓಕೆ, ಇದಕ್ಕೂ ಮುಂಚೆ ಅಂದ್ರೆ ಈಗ ಎಷ್ಟಿದೆ ಬೆಂಬಲ ಬೆಲೆ ಸರ್ಕಾರದಿಂದ? ಸರ್ಕಾರದಿಂದ ಬೆಂಬಲ ಬೆಲೆ 300 ಅವ್ರಿಗೆ 1,050 ರೂಪಾಯಿ 50 ರೂಪಾಯಿ ಇಲ್ಲದೆ. ಆದ್ರೆ ಈ ಬಾರಿ ನಮಗೆ ಇಷ್ಟು ಬೆಂಬಲ ಬೆಲೆ ಬೇಡಾಗಿದೆ. ನಮ್ಗೆ ಏನಿದ್ದು 3,500 ರೂಪಾಯಿ ಮಾಡಿ ಕೊಡ್ಬೇಕು. ಈಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸದ್ಯದಲ್ಲಿ ಒಂದು 3,200 ರೂಪಾಯಿ ಕೊಡಕ್ಕೆ ಅವರೇ ಮುಂದಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ರೈತರು ನಾವು ಇದಕ್ಕೆ ಬೆಂಬಲ ಬೆಲೆ ಇಷ್ಟು ಬೇಡ, 3,500 ರೂಪಾಯಿ ಬೇಕಂತ ಹಠ ಹಿಡಿದು ಕೂತಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ಜಿಲ್ಲಾಧಿಕಾರಿಗಳಿಂದ 3,200 ರೂಪಾಯಿ ಕೊಡ್ತೀವಿ ಅಂತ ಆಗಿದೆ ಮಾತು ಆಗಿದೆ. ಆದ್ರೆ ಯಾವ್ದು ಸಮಸ್ಯೆ ಬಗೆಹರಿದಿಲ್ಲ. ರೈತರು ಹಠ ಹಿಡಿದು ಕೂತಿದ್ದಾರೆ. ನಮ್ಗೆ 3,500 ರೂಪಾಯಿ ಬೇಕು. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಲ್ಲಿ 3,500 3,600 ರೂಪಾಯಿ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಎಸ್, ಧನ್ಯವಾದ ಮುಷ್ತಾಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.